ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಫೈನಲಿ 3rd ಮಂತ್ ಸ್ಕ್ಯಾನಿಂಗ್ ರಿಪೋರ್ಟ್ ಬಂದಿದೆ. ತುಂಬಾ ಖುಷಿ ಆಗ್ತಿದೆ ಫ್ರೆಂಡ್ಸ್. ಹೇಳ್ಕೊಳಕ್ಕಾಗ್ತಾ ಇಲ್ಲ, ಅಷ್ಟು ಖುಷಿ ಆಗ್ತಿದೆ. ರಿಪೋರ್ಟ್ 3 ಮಂತ್ಸ್ ಯಾವಾಗಪ್ಪ ಕಂಪ್ಲೀಟ್ ಆಗುತ್ತೆ ಅಂತ ಅದೇ ಟೆನ್ಷನಲ್ಲಿದ್ದೆ. ಬಟ್ ಇವಾಗ 3 ಮಂತ್ಸ್ ಕಂಪ್ಲೀಟ್ ಆಗಿ 4 ಮಂತ್ಸ್ ನಡೀತಾ ಇದೆ ಫ್ರೆಂಡ್ಸ್. ಈ ಸ್ಕ್ಯಾನಿಂಗ್ ಮಾಡಿಸಿದಾಗ ಫ್ರೆಂಡ್ಸ್ ನನಗೆ 12 ವೀಕ್ಸ್ 5 ಡೇಸ್ ಆಗಿತ್ತು. ಫ್ರೆಂಡ್ಸ್, ನನಗೆ ರೆಫರ್ ಮಾಡ್ತಿರೋ ಡಾಕ್ಟರ್ ಸಿ ಮಾರಾಣಿ. ಈ ಸ್ಕ್ಯಾನು NT ಸ್ಕ್ಯಾನ್ ಮಾಡಿಸಿರೋದು ಸೆಕೆಂಡ್ನೇದು. ಈ ಸ್ಕ್ಯಾನ್ ಮಾಡಿಸ್ಬೇಕಾದ್ರೆ 12 ವೀಕ್ಸ್ 5 ಡೇಸ್ ಆಗಿದೆ. ಮತ್ತು ಇಲ್ಲಿ ನೆಕ್ಸ್ಟು ಯಾವ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತ ಬರೆದಿದ್ದಾರೆ, ಮತ್ತು ಎಷ್ಟನೇ ವೀಕಲ್ಲಿ ಮಾಡಿಸ್ಬೇಕು ಅಂತ ತೋರಿಸ್ತಿದ್ದಾರೆ. ಮತ್ತು ಇಲ್ಲಿ ಹಾರ್ಟ್ ರೇಟ್ ಎಷ್ಟಿದೆ 158, ಮತ್ತು ಲೆಂತ್ ಎಷ್ಟಿದೆ ಅಂತ ತೋರಿಸ್ತಿದೆ 68.2 mm. ಇದು ಹಾರ್ಟ್ ಬೀಟು ಫ್ರೆಂಡ್ಸ್. ಸ್ಕ್ಯಾನಿಂಗಲ್ಲಿ ಲೈವ್ ಆಗಿ ಕೇಳಿಸ್ತಾರೆ, ಆವಾಗಂತೂ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ನನಗೆ ಅಷ್ಟು ಇಂಗ್ಲೀಷ್ ಗೊತ್ತಿಲ್ಲ, ಗೊತ್ತಿರೋದ್ರ ಸ್ವಲ್ಪ ಹೇಳಿದ್ದೀನಿ. ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಏನಪ್ಪ ಇವಳು 3 ಮಂತ್ಸ್ಗೆ ಇಷ್ಟೊಂದು ಖುಷಿ ಪಡ್ತಿದ್ದಾಳೆ ಅಂದ್ಕೊಬೋದು ಫ್ರೆಂಡ್ಸ್. ಬಟ್ ನನಗೆ 2 ಸಲ ಅಬಾರ್ಷನ್ ಆಯಿತು. ಅದು 3 ಮಂತ್ಸ್ ಒಳಗಡೆ ಆಯಿತು. ಅದಕ್ಕೋಸ್ಕರ ಎಷ್ಟೊತ್ತಿಗೆ 3 ಮಂತ್ಸ್ ಕಂಪ್ಲೀಟ್ ಆಗುತ್ತಪ್ಪ ಅಂತ ಭಯದಲ್ಲೇ ಇದ್ದೆ. 3 ಮಂತ್ಸ್ ಕಂಪ್ಲೀಟ್ ಆದರೆ ನನಗೆ ಪಾಪ ಅದಷ್ಟೇ ಖುಷಿ ಆಗ್ತಾಯಿದೆ. ಇದು ಫಸ್ಟ್ನೇ ಸ್ಕ್ಯಾನಿಂಗ್ ತೋರಿಸ್ತೀನಿ ಫ್ರೆಂಡ್ಸ್. ಇದು ಫಸ್ಟ್ನೇ ಸ್ಕ್ಯಾನಿಂಗು. ನಾನು ಸ್ಕ್ಯಾನಿಂಗ್ ಮಾಡಿಸಿದ್ದು 17/6/2024. ಇದರಲ್ಲೂ ಇದು ಸ್ಕ್ಯಾನಿಂಗ್ ಮಾಡಿಸಿದಾಗ 6 ವೀಕ್ 2 ಡೇಸ್ ಆಗಿತ್ತು. ಬಟ್ ಇದರಲ್ಲಿ EDD 8 ಫೆಬ್ರವರಿ 2025 ಇದೆ. ಸೆಕೆಂಡ್ ಸ್ಕ್ಯಾನಿಂಗಲ್ಲಿ EDD ಬೈ ಸ್ಕ್ಯಾನು 6 ಫೆಬ್ರವರಿ 2025 ಇದೆ ಫ್ರೆಂಡ್ಸ್. ಅದೇ ಡೇಟ್ ಚೇಂಜ್ ಆಗ್ತಾ ಇರುತ್ತೆ ಏನೋ, ನನಗಂತೂ ಗೊತ್ತಿಲ್ಲ. ಮತ್ತು ಈ ಸ್ಕ್ಯಾನ್ ಜೊತೆಗೆ NT ಸ್ಕ್ಯಾನ್ ಜೊತೆಗೆ ಡಬಲ್ ಮಾರ್ಕರ್ ಸ್ಕ್ಯಾನಿಂಗ್ ಮಾಡಿಸಿದ್ದೀನಿ. ಇದು ಮಾಡಿಸಿದ್ರೇ ಪಾಪುಗೆ ಏನು ತೊಂದರೆ ಇಲ್ಲ ಏನು ಅಂತ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಅದನ್ನು ಮಾಡಿಸೋದಕ್ಕೆ ಹೇಳಿದರು. ನೆಕ್ಸ್ಟ್ ಸ್ಕ್ಯಾನಿಂಗು ನನಗೆ 19 ಬರೆದಿದ್ದಾರೆ, ಅನೋಮಲಿ ಸ್ಕ್ಯಾನ್ ಅಂತ. ಸರಿ ಫ್ರೆಂಡ್ಸ್, ಇದು ಫಸ್ಟು ಅಬಾರ್ಷನ್ ಆಯ್ತಲ್ಲ, ಆವಾಗ ತೋರಿಸಿದ ಡಾಕ್ಟ್ರು. ನಾನು 2 ಮಂತ್ಸ್ ಆದಮೇಲೆ ಡಾಕ್ಟ್ರಿಗೆ ತೋರಿಸ್ಬೇಕು ಅಂತ ಹೇಳಿದರು. ಅದಕ್ಕೋಸ್ಕರ ಫ್ರೆಂಡ್ಸ್, ಫಸ್ಟ್ ಟೈಮ್ ಪ್ರೆಗ್ನೆನ್ಸಿಲಿ ನಾನು ಮಾಡ್ಕೊಂಡಿದ್ದು ತಪ್ಪೇನೆಂದರೆ, ಎಲ್ಲರೂ ಹೇಳಿದ್ರು 2 ಮಂತ್ಸ್ ಆಗೋವರೆಗೂ ಹಾಸ್ಪಿಟ್ಲಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನೋಡಲ್ಲ, ಆಮೇಲೆ ನೋಡ್ತಾರೆ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು 2 ಮಂತ್ಸ್ ಆಗಲಿ ಆಮೇಲೆ ಹೋಗಿ ತೋರಿಸೋಣ, ಚೆಕಪ್ ಮಾಡಿಸೋಣ ಅಂತ ಸುಮ್ಮನಾಗಿದ್ದೆ. 2 ಮಂತ್ಸ್ಗೆ ಇನ್ನೊಂದು ವೀಕ್ ಇತ್ತು, ಆವಾಗ ನನಗೆ ಬ್ಲೀಡಿಂಗ್ ಸ್ಟಾರ್ಟ್ ಆಗೋಯಿತು. ಆಮೇಲೆ ಬೈಕ್ಗೆ ಹೋಗಿ ಡಾಕ್ಟ್ರ ಹತ್ರ ಹೋಗಿದ್ದು. ನೋಡಿ, ಇದೆ ಡಾಕ್ಟ್ರದ್ದು ರಿಪೋರ್ಟು. ಅದು 27/11/2023. ಆವಾಗ ಅವರು ಸ್ಕ್ಯಾನ್ ಮಾಡಿ ಹೇಳಿದ್ರು, ಬ್ಲೀಡಿಂಗ್ ಸ್ಟಾರ್ಟ್ ಆಗಿರೋದ್ರಿಂದ ಮಗುಗೆ ತೊಂದರೆ ಆಗಿದೆ ಅಂತ ಹೇಳಿದ್ರು.
ನಾವು ನೆಕ್ಸ್ಟ್ ಟೈಮ್ ಏನಾದರೂ ಯಾಕೆ ಈ ಥರ ಆಗಿದೆ, ನೆಕ್ಸ್ಟ್ ಟೈಮ್ ಆ ಥರ ಆಗ್ದಂಗೆ ನೋಡ್ಕೊಬೇಕಲ್ಲ ಅಂತ ಡಾಕ್ಟ್ರನ್ನ ಕೇಳೋಕ್ಕೆ ಅವರು ಪರ್ಟಿಕ್ಯುಲರಿ ಇದಕ್ಕೆ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಜರ್ನಿ ಮಾಡೋದ್ರಿಂದಲೂ ಆಗುತ್ತೆ, ಇಲ್ಲ ಫುಡ್ಡಿಂದಲೂ ಆಗುತ್ತೆ, ಇಲ್ಲ ಗಂಡ ಹೆಂಡತಿ ಸೇರಿದ್ರೂ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿದ್ರು. ಮತ್ತು ಜಾಸ್ತಿ ಕೆಲಸ ಮಾಡೋದ್ರಿಂದ ಇಲ್ಲಾಂದರೆ ಭಾರ ಎತ್ತೋದ್ರಿಂದಲೂ ಆಗ್ಬೋದು ಅಂತ. ಬಟ್ ಯಾರಾದರೂ ನೀವು ಪ್ರೆಗ್ನೆಂಟ್ ಇದ್ದರೆ ಮೊದಲೇ ತುಂಬ ಹುಷಾರಾಗಿ ತೋರಿಸ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಪ್ರೆಗ್ನೆನ್ಸಿ ನೆಕ್ಸ್ಟು ಸೆಕೆಂಡ್ ಟೈಮ್ ಪ್ರೆಗ್ನೆನ್ಸಿಲಿ ಫ್ರೆಂಡ್ಸ್ ನನಗೆ 3 months 1 month 2 daysಗೆ ನಾನು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ಇಂಜೆಕ್ಷನ್ ಟ್ಯಾಬ್ಲೆಟ್ಸ್ ಎಲ್ಲ 1.5 ತಿಂಗಳಿಗೆ ಹಾಕಿಸ್ಕೊಂಡಿದ್ದೆ. ಇನ್ನು 3 monthsಗೆ 1 week ಇತ್ತು, ಆವಾಗ ಮತ್ತೆ ಬ್ಲೀಡಿಂಗ್ ಸ್ಟಾರ್ಟ್ ಆಗೋಯಿತು. ಆಮೇಲೆ ಮತ್ತೆ ಸ್ಕ್ಯಾನಿಂಗ್ ಮಾಡಿಸಿದ್ರು, ಸ್ಕ್ಯಾನಿಂಗ್ ಮಾಡೋಕ್ಕೆ ಹೇಳಿದ್ರು. ಸ್ಕ್ಯಾನಿಂಗ್ ಮಾಡಿಸಿದಾಗ ನನಗೆ 6 week 5 days ಆಗಿತ್ತು. ಬಟ್ ಅವರು ಹಾರ್ಟ್ ಬೀಟ್ ಬಂದಿಲ್ಲ ಅಂತ ಹೇಳಿದ್ರು. ಹಾರ್ಟ್ ಬೀಟ್ ಬಂದಿಲ್ಲ, ಪಾಪುಗೆ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಬ್ಲೀಡಿಂಗ್ ಆಗೋ ಥರ ನನಗೆ ಟ್ಯಾಬ್ಲೆಟ್ ಕೊಟ್ಟಿದ್ದರು. ಅವಾಗಂತೂ ಸಿಕ್ಕಾಬಟ್ಟೆ ಒಂಥರ ಮೈಂಡೇ ಇದಾಗೋಯ್ತು. ಒಂದು ಸಲ ಏನೋ ಆದರೆ ಪರವಾಗಿಲ್ಲ, 2 ಸಲ ಆದರೆ ಯಾರಿಗಾದರೂ ಬೇಜಾರಾಗುತ್ತೆ. ಏನಪ್ಪ ಮಾಡೋದಂತ ಸಿಕ್ಕಾಬಟ್ಟೆ ಹೇಳ್ಕೊಂಡಿದ್ದೆ. ಪ್ರೆಗ್ನೆನ್ಸಿನಲ್ಲಿ ನಾನು 1 month 3 days ಆಗಿತ್ತು. ಆವಾಗಲೇ ಚೆಕ್ ಮಾಡಿ ನಾನೇ ಪಾಸಿಟಿವ್ ಬಂತು. ಅವತ್ತಲೇ ಪ್ರೈವೇಟ್ ಕ್ಲಿನಿಕ್ಕಿಗೆ ಹೋಗಿ ತೋರಿಸ್ಕೊಂಡೆ ಫ್ರೆಂಡ್ಸ್. ಅವರು ಚೆನ್ನಾಗಿ ನೋಡ್ತಾರೆ, ಪರವಾಗಿಲ್ಲ. ಜನನಿ ಕ್ಲಿನಿಕ್ ಅಂತ, ಸೀಮಾ ಮೇಡಮ್ಮು ಡಾಕ್ಟ್ರ್ ಹೆಸರು, ತುಂಬ ಚೆನ್ನಾಗಿ ನೋಡಿದ್ದಾರೆ. ಇವಾಗ ನನಗೆ 4 monthsಲ್ಲಿ ನಡೀತಾ ಇದೆ ಫ್ರೆಂಡ್ಸ್. ನೆಕ್ಸ್ಟ್ 19ಕ್ಕೆ ಸ್ಕ್ಯಾನಿಂಗಿಗೆ ಹೋದಾಗ ಸ್ಕ್ಯಾನಿಂಗವ್ರು ಏನು ಹೇಳಲ್ಲ ಪ್ರಾಬ್ಲಮ್ ಇದೆ ಇಲ್ಲ ಅಂತ. ನೀವು ಡಾಕ್ಟ್ರ್ ಹತ್ರ ಹೋಗಿ ಅಂತ ಹೇಳ್ತಾರೆ. ಬಟ್ ಡಾಕ್ಟ್ರ್ ಹತ್ರ ಹೋಗಿ ನಾವು ರಿಪೋರ್ಟ್ ತೋರಿಸಿ ಅವರು ಏನೂ ತೊಂದರೆ ಇಲ್ಲ ಅಂತ ಹೇಳೋವರೆಗೂ ಸ್ವಲ್ಪ ಭಯನೇ ಇರುತ್ತೆ. ಇಷ್ಟೊತ್ತು ವಿಡಿಯೋ ನೋಡಿರೋ ಎಲ್ಲರಿಗೂ ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್. ದೀಪು ನಯನ ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್ ಫ್ರೆಂಡ್ಸ್.